शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे। ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ಆಲ್ ಇನ್ ಒನ್ ಚಾನಲ್ಗೆ ಸ್ವಾಗತ. ಇಂದಿನ ವಿಷಯ, ಯಾರಿಗೆ ಹಣಕಾಸಿನ ತೊಂದರೆ ಇರೋದಿಲ್ಲ? ಎಲ್ಲರಿಗೂ ಇರುತ್ತೆ, ಒಂದಲ್ಲ ಒಂದು ರೀತಿಯ ಸಮಸ್ಯೆ ಇರುತ್ತೆ. ಹಾಗೂ ನಾವು ದಿನನಿತ್ಯ ದೇವರ ಪೂಜೆಯನ್ನು ಮಾಡುವಾಗ ಉಪಯೋಗಿಸುವ ರಂಗೋಲಿಯಿಂದ ನೀವು ಹಣಕಾಸಿನ ತೊಂದರೆಯನ್ನು ನಿವಾರಿಸಿಕೊಳ್ಳಬಹುದು. ಹೇಗೆ ಅಂದರೆ, ನಾನು ಈ ಚಾನಲ್ನಲ್ಲಿ ಐಶ್ವರ್ಯ ಲಕ್ಷ್ಮಿ ರಂಗೋಲಿಯನ್ನು ಪೋಸ್ಟ್ ಮಾಡಿದ್ದೀನಿ. ನೀವೆಲ್ಲರೂ ಅದನ್ನು ತೆಗೆದು ನೋಡಿ. ಹಾಗೂ ಅದನ್ನು ಹೇಗೆ ನೀವು ಉಪಯೋಗಿಸ್ಕೊಳ್ಬೋದು ಅಂತ ನಾನು ಈಗ ಹೇಳ್ತೀನಿ. ಅದನ್ನು ನೀವು ಉಪಯೋಗಿಸ್ತಾ ಬಂದರೆ ಖಂಡಿತ ನಿಮ್ಮ ಹಣಕಾಸಿನ ತೊಂದರೆ ಕಾಲಕ್ರಮೇಣವಾಗಿ ಕಡಿಮೆಯಾಗುತ್ತಾ ಬರುತ್ತೆ. ನೀವು ಹೇಗೆ ಉಪಯೋಗಿಸ್ಬೇಕು ಅಂದರೆ, ದಿನನಿತ್ಯ ಪ್ರತಿನಿತ್ಯ ಬೆಳಗ್ಗೆ ಹೊತ್ತು ಎದ್ದ ತಕ್ಷಣ ಐಶ್ವರ್ಯ ಲಕ್ಷ್ಮಿಯ ರಂಗೋಲಿಯನ್ನು ನೋಡಿ ಅದಕ್ಕೆ ಕೈ ಮುಗಿದು ಓಂ ಐಶ್ವರ್ಯ ಲಕ್ಷ್ಮಿಯೇ ನಮಃ ಎಂದು ಹೇಳಿ ನಿಮ್ಮ ಎಲ್ಲ ಕೋರಿಕೆಯನ್ನು ಅದಕ್ಕೆ ತಿಳಿಸಿ. ಹಾಗೂ ದಿನನಿತ್ಯ ರಾತ್ರಿ ಮಲಗುವ ಮುನ್ನ ಇದೇ ರೀತಿ ಐಶ್ವರ್ಯ ಲಕ್ಷ್ಮಿ ರಂಗೋಲಿಯನ್ನು ನೋಡಿ ಅದಕ್ಕೆ ಕೈ ಮುಗಿದು ನಂತರ ಧ್ಯಾನ ಮಾಡಿ ನೀವು ನಿಮ್ಮೆಲ್ಲ ಕೋರಿಕೆಯನ್ನು ಬೆಳಗ್ಗೆ ಹೇಗೆ ಹೇಳಿರ್ತೀರೋ ಹಾಗೆ ಅದಕ್ಕೆ ತಿಳಿಸಬಹುದು. ಮತ್ತು ಇದೇ ರಂಗೋಲಿಯನ್ನು ಪ್ರತಿ ಶುಕ್ರವಾರ ನೀವು ದೇವರ ಕೋಣೆಯಲ್ಲಿ ಅದನ್ನು ಬಿಡಿಸಿ, ರಂಗೋಲಿಯನ್ನು ಬಿಡಿಸಿ ಅದರ ಎಲ್ಲ ಕಾರ್ನರ್ಗಳಿಗೆ ಅಂದರೆ ಎಲ್ಲ ಮೂಲೆಯಲ್ಲೂ ಕೂಡ ಒಂದೊಂದು ಮಣ್ಣಿನ ದೀಪವನ್ನು ಬೆಳಗಿ, ಮಧ್ಯದಲ್ಲೂ ಕೂಡ ಒಂದು ದೀಪವನ್ನು ಇಟ್ಟು ಬೆಳಗಿ ಅದನ್ನು ಹೂವು ಅಕ್ಷತೆಯಿಂದ ಅರ್ಚಿಸಿ ಪೂಜಿಸಿ ಓಂ ಐಶ್ವರ್ಯ ಲಕ್ಷ್ಮಿಯೇ ನಮಃ ಅಂತ 108 ಸಲ ನೀವು ಜಪ ಮಾಡಬೇಕು. ಈ ರೀತಿ ಪ್ರತಿ ಶುಕ್ರವಾರ ಹಾಗೂ ಪ್ರತಿದಿನ ನೀವು ಮಾಡ್ತಾ ಬಂದರೆ ಖಂಡಿತ ನಿಮಗೆ ಒಳ್ಳೆಯ ಫಲಿತಾಂಶ ದೊರೆಯುತ್ತದೆ.